ಸ್ಫೋಟದ ಕುರಿತು ರಾಮೇಶ್ವರಂ ಕೆಫೆಯಿಂದ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಸಿಎಂ ಈಗಾಗಲೇ ಆಸ್ಪತ್ರೆಯಲ್ಲಿರುವಂತವರ ಚಿಕಿತ್ಸೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಿಸಿದ್ದಾರೆ ಕೂಡ. ವಿಚಾರಿಸಿ ಆ ನಂತರದಲ್ಲಿ ಆಸ್ಪತ್ರೆಯಿಂದ ಹೊರಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಪೇಷಂಟ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಈಗ 3 ಜನ ಪೇಷಂಟ್ಗಳಿದ್ದಾರೆ. ಒಬ್ಬರು ಹೆಣ್ಮಕ್ಳಿಗೆ ಶೀಸ್ ಫ್ರಮ್ ಮೈಸೂರು, ಅವರು ಮಾತ್ರ ಸ್ವಲ್ಪ ಜಾಸ್ತಿ ಏಟಾಗಿದೆ. ಇನ್ನಿಬ್ಬರಿಗೆ ಬರೋಕ್ ಬಂದೆ, ಇನ್ನೊಬ್ಬ ಅವ್ರಿಗೆ ಅಷ್ಟೊಂದು ಏಟಾಗಿದೆ. ಸೊ ಒಬ್ಬರಿಗೆ ಡಿಸ್ಚಾರ್ಜ್ ಮಾಡ್ತಾರೆ ಇವತ್ತು. ಹೌದು ಸರ್, ದೀಪಾಂಶು ಪೇಷಂಟ್ನ ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾರೆ. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಇನ್ನೊಬ್ಬರು ಫರೂಕನವ್ರು ಯಾವಾಗ ಮಾಡ್ತೀವಿ? ನಾಳೆ ನಾಳೆ ಅಥವಾ ನಾಳಿದ್ದು ಫರೂಕನವ್ರಿಗೆ. ಫರೂಕನವರು ಎಂಪ್ಲಾಯಿ ಅಲ್ಲೇ ಹೋಟೆಲ್ ಜೊತೆ. ಇನ್ನಿಬ್ಬರು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅದು ಬ್ಲಾಸ್ಟ್ ಆದಾಗ ಏನಾಗಿದೆ, ಸ್ವಲ್ಪ ಇದಾಗಿದೆ. ICUನಲ್ಲಿ ಒಬ್ಬರೇ ಇದ್ದಾರೆ, ಸ್ವರ್ಣಾಂಬ. ಬಟ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಅವ್ರಿಗೆ ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟು ಕೊಡಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ರಿಕವರ್ ಆಗ್ತಾ ಇದ್ದಾರೆ. ದೇ ಆರ್ ರೆಸ್ಪಾಂಡಿಂಗ್ ವೆರಿ ವೆಲ್ ಆ್ಯಂಡ್ ದೇ ಆರ್ ರಿಕವರಿಂಗ್. ಸರಿಯಾದ ಎಲ್ಲ ಖರ್ಚುಗಳನ್ನು ಸರ್ಕಾರ ನೋಡ್ತದೆ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೂಡ ಸರ್ಕಾರನೇ ಬರುತ್ತೆ. ಅವ್ರಿಗೆ ಎಂಥ ಟ್ರೀಟ್ಮೆಂಟ್ ಕೊಟ್ಟರು ಕೂಡ, ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸರ್ಕಾರ, ದಿ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಇಲ್ಲ, ಈಗ CCTVನಲ್ಲಿ ನೋಡಿದ್ದಾರೆ. ಒಬ್ಬ ವ್ಯಕ್ತಿ ಬಸ್ನಲ್ಲಿ ಬಂದಿದ್ದಾನೆ. ಬಸ್ನಲ್ಲಿ ಬಂದು ಒಂದು ಇಡ್ಲಿ ತಗೊಂಡು ಅಲ್ಲಿ ಮರದ ಹತ್ರ ಕೂತ್ಕೊಂಡು ತಿನ್ಲಿಕ್ಕೆ ಮಾಡಿದ್ದಾನೆ. ಅಲ್ಲೇ ಒಂದು ಬ್ಯಾಗ್ ಬಿಟ್ಟಿದ್ದಾನೆ. ಅವನು ಮಾಸ್ಕ್ ಹಾಕೊಂಡಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ, ಕನ್ನಡಕ ಹಾಕೊಂಡಿದ್ದಾನೆ, ಟೋಪಿ ಹಾಕೊಂಡಿದ್ದಾನೆ ವ್ಯಕ್ತಿ. ಸೊ ಅವನು ಯಾವ ಬಸ್ನಲ್ಲಿ ಬಂದಿರ್ತಕ್ಕಂಥದ್ದು ಎಲ್ಲ ಸುಳ್ಳು ಸಿಕ್ಕಿದೆ. ಮತ್ತು ಅವನು ಹೋಟೆಲ್ ಬಂದಿರ್ತಕ್ಕಂಥದ್ದು ಸಿಕ್ಕಿದೆ, ಸುಳ್ಳು ಸಿಕ್ಕಿದೆ. CC ಕ್ಯಾಮ್ರಾದಲ್ಲಿ ಅದನ್ನೆಲ್ಲ ಹಿಡಿದಿದ್ದಾರೆ. ಸೊ ಪತ್ತೆ ಹಚ್ತಾರೆ. ಒಂದು 2 ದಿನಗಳಲ್ಲಿ ಯಾರು ಪತ್ತೆ ಹಚ್ಚಿ, ಮತ್ತು ಎಲ್ಲ ಪೊಲೀಸ್ನವರು, ಪೊಲೀಸ್ ನಾಯಿಗಳು, ಮತ್ತು IB ಅವರು, ರಾನವರು, INAದವರು ಕೂಡ ಹೋಗಿದ್ದಾರೆ. ಎಲ್ಲರೂ ಮಾಡಿದ್ದಾರೆ. ಮತ್ತು ಒಂದು ಸ್ಪೆಷಲ್ ಟೀಮನ್ನು ಅದಕ್ಕೋಸ್ಕರ ರಚನೆ ಮಾಡಿದ್ದಾರೆ. ಆ ವ್ಯಕ್ತಿ ಗೊತ್ತಾಗಿಲ್ವಲ್ಲಪ್ಪ ಇನ್ನು. ಅವ್ರು ಮತ್ತೆ ಅರೆಸ್ಟ್ ಆದ್ಮೇಲೆ ತಾನೇ ಗೊತ್ತಾಗಲ್ಲ ಯಾರು ಏನು ಅನ್ನೋದು. ಕರೆದಿದ್ದೀನಿ. ಬಿಜೆಪಿ ಆರೋಪ ಮಾಡ್ತಾರೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಈಗ ಔಟ್ ಕಾಲದಲ್ಲಿ ಆಗಿತ್ತಲ್ಲ, ಏನಾಗಿ ಔಟ್ ಕಾಲದಲ್ಲಿ ಸೆಕ್ಯೂರಿಟಿ ಫೇಲ್ ಆಗಿತ್ತ. ಹಾಗಾದ್ರೆ IB, ರಾ, ಆಮೇಲೆ INA ಎಲ್ಲ ಇರೋದು ಇಲ್ಲೇ ಇರೋದಲ್ವ? ಅವ್ರ ಫೇಲ್ಯೂರ್ ಇರ್ಬೇಕಲ್ಲ. ಹಾಗಾದ್ರೆ ಅವ್ರ ಫೇಲ್ಯೂರ್ ಇರ್ಬೇಕಲ್ವೇನ್ರಿ? ಅವೆಲ್ಲ ಯಾರ ಕೈನಲ್ಲಿರೋದು? IB ಯಾರ ಕೈನಲ್ಲಿರೋದು?
ಅವ್ರು ಫೇಲ್ಯೂರ್ ಅಲ್ವಾ? ಯಾಕೆ ಫೇಲ್ಯೂರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಏನು ಕಾರಣ ಏನು, ಇವೆಲ್ಲ ಇನ್ವೆಸ್ಟಿಗೇಷನ್ ಇಸ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್. ಆ ಆಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ. ಆ ಆಂಗಲ್ನಲ್ಲೂ ಕೂಡ ಮ್ಯಾಂಗ್ಳೂರ್ ಬ್ಲಾಸ್ಟು ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ, ಆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಏನು ಗೊತ್ತಾಗ್ಬೋದು, ಇನ್ನೂ ಗೊತ್ತಾಗಬೇಕಲ್ಲ. ಈಗ ಆರ್ಗನೈಸ್ಡ್ ಆಗಿ ತುಂಬಾ ಪ್ರೊಫೆಷನಲ್ ಆಗಿ ಮಾಡಿರುವಂತ ಕಂಡು ಬರ್ತಾ ಇದೆ. ಒಂದು ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಐಡಿ ಯೂಸ್ ಮಾಡಿದ್ರು, ಎರಡಕ್ಕೂ ಲಿಂಕ್ ಇದೆ. ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಗ್ರೆನೇಡ್ ಬ್ಲಾಸ್ಟ್ ಆಗಿರ್ಬೋದು, ಈ ಬ್ಲಾಸ್ಟ್ ಆಗಿರ್ಬೋದು, ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ, ಇದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಇಸ್